ಬ್ರದರ್ 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 ಹೊರಗಡೆ ಹೋಗ್ತಿದ್ರೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ತರ್ತೀರಾ? ಸರಿ ಬ್ರೋ. ಅಣ್ಣ ಒಂದು ಬಿಸ್ಕೆಟ್ ಕೊಡೋಣ. ಅಣ್ಣ ಎಷ್ಟಾಯ್ತಣ್ಣ? 5 ರೂಪಾಯಿ. ಅಣ್ಣ ಆಮೇಲೆ ಕೊಡ್ತೀನಿ ಅಣ್ಣ, ಇವಾಗ ದುಡ್ಡು ಇಲ್ಲ. ಇಲ್ಲ ಅಪ್ಪಿ, ದುಡ್ಡು ಕೊಡಿ. ಅಣ್ಣ ಅಕೌಂಟ್ ನಂಬರ್ ಕಣ. ಇಲ್ಲ ಅಪ್ಪಿ, ಹೊಸಬ್ರಿಗೆಲ್ಲ ಉದ್ರಿ ಕೊಡೋಂಗಿಲ್ಲ, ದುಡ್ಡು ಕೊಡು ತಗೊಂಡು. ಏನಾಯ್ತು ಬ್ರೋ? ಅಮೌಂಟ್ ಇಲ್ಲ ಬ್ರೋ. ಅಣ್ಣ ಎಷ್ಟಾಯ್ತು ಅಣ್ಣ? 5 ರೂಪಾಯಿ. ಥ್ಯಾಂಕ್ ಯು ಬ್ರೋ. ಇರಲಿ ಪರವಾಗಿಲ್ಲ. ಬ್ರೋ ನಿಮ್ಮ ಹೆಸರು? ಅಗಸ್ತ್ಯ. ನಿನ್ನ ಹೆಸರು? ವಾಸುದೇವ್ ಅಂತೇಳಿ. ಬ್ರೋ ಇಲ್ಲಿ ಬ್ರೋ. ಬ್ರೋ ನಿನ್ನ ಹೆಸರೇನು ಬ್ರೋ? ವಾಸುದೇವ್ ಅಂತೇಳಿ. ನನ್ನ ಹೆಸರು ಅಕ್ಷಯ್ ಬ್ರೋ. ಬ್ರೋ ನನ್ನ ಫ್ರೆಂಡ್ ಅಗಸ್ತ್ಯ. ಹಾಯ್ ಹಾಯ್ ಬ್ರೋ. ನೀವು ಮೂವೀಸ್ ನೋಡ್ತೀರಾ ಬ್ರೋ? ಹ್ಞೂ ಬ್ರೋ, ನಾವು ಕನ್ನಡ ಮೂವೀಸ್ ಜಾಸ್ತಿ ನೋಡ್ತೀವಿ. ನೀನು ಬ್ರೋ? ಹಂಗಂತೇನಿಲ್ಲ, ನಾ ಯಾವ ಮೂವಿ ಆದ್ರೂ ನೋಡ್ತೀನಿ. ಮಂಜು ಮೇಲೆ ಬಾಯ್ಸಿಗೆ ಒಂದು ಬರ್ತೀರಾ? ಹಾಂ ಸರಿ. ನೀನು? ಇಲ್ಲ ಬ್ರೋ, ನಾನು ಬರಲ್ಲ. ಯಾಕೆ ಬ್ರೋ? ಇಲ್ಲ ಬ್ರೋ, ನನಗೆ ಸ್ವಲ್ಪ ಕೆಲಸ ಐತೆ. ಸರಿ ನಾನೇನು ಹೋಗೋಣ? ಹಾಂ ಆಯ್ತು, ಇವನು ಕೂಡ ಬರ್ತಾನಂತು. ಬರ್ತಾನ? ಏನೇ ಹೇಳು, ಮೂವಿ ಮಾತ್ರ ಒನ್ ಸೈಡ್ಲೆ ಅಕ್ಷಯ್. ಏನಂತ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ಲೆ. ಒಂದು ಕೆಲಸ ಮಾಡೋಣ, ನಾವು ವಾರ್ಡನ್ ಹತ್ರ ಮಾತಾಡ್ತೀನಿ, ನಾವೆಲ್ಲ ರೂಮ್ ಶಿಫ್ಟ್ ಮಾಡೋಣ. ಸರಿ ಶಿಫ್ಟ್ ಆಗೋಣ. ಇಲ್ಲ ಬ್ರೋ, ನನಗೆ ಆಗೋದಿಲ್ಲ. ನಾನು ತುಂಗ ಬ್ಲಾಕ್ನಾಗ ಇರ್ತೀನಿ. ಹಂಗೇನಿತ್ತಂದ್ರೆ ನೀವು ಕಾಲ್ ಮಾಡಿದ್ರೆ ಹಂಗೆ ಬರ್ತೀನಿ. ಓ, ನೀವು ಆ ರೂಮಿಗೆ ಶಿಫ್ಟ್ ಆಗಿರೋದು? ಹಾಂ ಹೌದು ಹೌದು. ಹಾಯ್ ಬ್ರೋ. ಅಪ್ಪಾಜಿ 10,000 ರೂಪಾಯಿ ರೆಡಿ ಮಾಡೋಕ್ಕಾಗತ್ತಾ? ಕಾಲೇಜ್ ಫೀಸ್ ಕಟ್ಟಬೇಕಾಗಿತ್ತು. ಇದರಲ್ಲಿ ನಿಂಗೆ ಏನಾದರೂ ಫೈನಾನ್ಷಿಯಲ್ ಹೆಲ್ಪ್ ಬೇಕಾ? ಇಲ್ಲ ಅಗಸ್ತ್ಯ, ಇವಾಗ ಅಡ್ಜಸ್ಟ್ ಆಗಿದೆ, ಮುಂದೆ ಬೇಕಾದರೆ ಕೇಳ್ತೀನಿ. ಆಯಿತು, ಹಂಗೇನಿದ್ರೆ ಕೇಳು, ನಾನು ಹೆಲ್ಪ್ ಮಾಡ್ತೀನಿ. ಅಕ್ಷಯ್, ಇದು ನಿಂದ್ರ ಜೊತೆ ಕೊಡು. ಓಕೆ ಅಗಸ್ತ್ಯ, ನಿನ್ನ ಫ್ಯೂಚರ್ ಪ್ಲ್ಯಾನ್ ಏನು? ನಾನು ಗೇಟ್ ಎಕ್ಸಾಮ್ ಕ್ಲಿಯರ್ ಮಾಡಿ ಜಾಬ್ಸ್ ನೋಡ್ಕೊತೀನಿ. ಅದು ಹೌದಾ, ಗೇಟ್ ಪ್ರಿಪೇರ್ ಆಗ್ತೀಯಾ? ಯಾಕಂದರೆ ಗೊತ್ತಲ್ಲ ನಿನ್ನ, ಗೌರ್ಮೆಂಟ್ ಜಾಬ್ಸಲ್ಲಿ ಇರೋ ಫೆಸಿಲಿಟೀಸು ಯಾವ ಪ್ರೈವೇಟ್ ಸೆಕ್ಟರಲ್ಲೂ ಸಿಗಲ್ಲ. ಇಂದ್ರಜಿತ್, ನಿನ್ನ ಫ್ರೆಂಡ್ ಲಾಸ್ಟ್ ಕ್ವಶನ್ ಪೇಪರ್ಸ್ ಕೊಟ್ಟ ರೆಫರೆನ್ಸಿಗೆ. ಹೌದಾ? ಏನ್ಲೇ, ಏನೋ ಪ್ರಿಪೇರ್ ಆಗಕತ್ತಿ? ನಾನು ಗೇಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೇನೆ. ಹೌದಾ? ನೋಡು, ಈ ಬುಕ್ ನಿನಗೆ ಹೆಲ್ಪ್ ಆಗುತ್ತೇನೋ. ಇದಾ? ಹೌದು, ಥ್ಯಾಂಕ್ ಯು. ಏನು ಅಕ್ಷಯ್, ಭಾಳ ಸೈಲೆಂಟ್ ಆಗಿದೆಯಲ್ಲ? ಇಲ್ಲ, ಭಾಳ ದಿನದಿಂದ ನೆಗೆಟಿವ್ ಫೀಲ್ ಆಗ್ತದ, ಲೋನ್ಲಿ ಫೀಲ್ ಆಗ್ತದ, ಏನೋ ಒಂಥರ ಬೇಜಾರು. ಯಾರೋ ಅನ್ನೋನ್ ಪರ್ಸನ್ ನನ್ನ ಕಂಟ್ರೋಲ್ ಮಾಡ್ತಿದ್ದಾನೆ ಅನಿಸ್ತಾ ಇದೆ. ಹೌದು, ನನ್ನ ಅಕೌಂಟು ಯಾರೋ ಹ್ಯಾಕ್ ಮಾಡೋರೆ, ಏನೇನೋ ಮೆಸೇಜ್ಗಳು ಬರ್ತಾಯಿದೆ ನನಗೂ.
ಇದ್ರ ಬಗ್ಗೆ ಯಾರನ್ನ ಕೇಳೋಣ? ಹಾಂ ಸರಿ. ಹೌದು ಕೇಳೋಣ ಯಾರನ್ನಾದ್ರೂ. ಅಣ್ಣ ನಮ್ಮ ಸಿಸ್ಟಮ್ಸ್ ಎಲ್ಲ ಹ್ಯಾಕ್ ಆಗಿ ಏನೇನೋ ಮೆಸೇಜ್ಗಳು ಬರ್ತಾ ಇದೆ. ಇದನ್ನು ಯಾರ ಹತ್ರ ಕೇಳಿ ನಾನು? ಒಂದು ಕೆಲಸ ಮಾಡು, T70 ಅನ್ನೋ ರೂಮ್ ಇದೆ, ಅಲ್ಲಿ ಹೋಗು, ನಿಮ್ಮ ಪ್ರಾಬ್ಲಮ್ಗೆಲ್ಲ ಅಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಸರ್ ನಮ್ಮ ಸಿಸ್ಟಮ್ಸ್ ಹ್ಯಾಕ್ ಆಗಿದೆ, ಮತ್ತು ಇವನ್ ಸೋಷಿಯಲ್ ಮೀಡಿಯಾ ಕೂಡ ಹ್ಯಾಕ್ ಆಗಿದೆ. ಯಾರು ಈ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಗಬೇಕಾಗಿತ್ತು. ನೀವೇನು ಈಗ ಪ್ರಾಬ್ಲಮ್ ಅನ್ಕೊಂತಿದ್ದೀರಲ್ಲ, ಅದು ಪ್ರಾಬ್ಲಮ್ ಅಲ್ಲ, ಅದು ನಿಮ್ಮ ರಿಯಲ್ ಲೈಫ್ನಲ್ಲಿ ಸೊಲ್ಯೂಷನ್. ಅದು ಇವಾಗ ಹೋಗ್ರಿ. ಅಗಸ್ತ್ಯ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗಿ ಬರ್ತೀನಿ. ಹಾಂ ಸರಿ, ನಾನು ಹೋಗ್ತಿದ್ದೀನಿ. ನೀನೇ ನಮ್ಮ ಪ್ರಾಬ್ಲಮ್ಸ್ಗೆಲ್ಲ ಕಾರಣ. ಫ್ರೆಂಡ್ ಅಂತ ಬೆನ್ನಿಗೆ ಚೂರಿ ಆಗ್ತಿಯಲ್ಲೋ ನಿನ್ನ. ನಿಂಗೆ ಹುಚ್ಚ, ಯಾಕೆ ನಿಂತಿದ್ಯಾ? ವಾಸು, ನಿನ್ನಿಂದ ಎಷ್ಟು ಕಷ್ಟಪಡ್ತಿದ್ವಿ ಗೊತ್ತಾ? ಐ ಡೋಂಟ್ ನೋ ವೈ ವಿ ಟ್ರಸ್ಟೆಡ್ ಯು. ಅಗಸ್ತ್ಯ, ಅವನಿಗೆ ಲಾಯಲ್ಟಿ ಅಂದ್ರೇನೆ ಗೊತ್ತಿಲ್ಲ. ಇವನಿಗೆ ನಮ್ಮನ್ನ ನೋಡಿ ಜಲಸಿ, ನಮ್ಮ ಫ್ರೆಂಡ್ಶಿಪ್ ನೋಡಿ ಒಟ್ಟವ್ರಿಗಂತವನೆ. ಮುಚ್ಚು ಬಾಯ್. ಜಲಸಿನ ನನಗೆ ಜಲಸಿನ ಯಾರಿಗೆ ಜಲಸಿ ಅಂತ ತೋರಿಸ್ಲಾ ನೋಡಲ್ಲಿ. ನಿನ್ ಫ್ರೆಂಡ್ ಓದ್ಲಿ ಅಂತೇಳಿ ಬುಕ್ ಕೊಟ್ಟು ಅದೇ ಫ್ರೆಂಡ್ ಚೆನ್ನಾಗಿ ಓದ್ತಿದ್ದಾನಂತ ನೋಡಿ ಜಲಸಿ ಫೀಲ್ ಆಗಿ ಅದೇ ಬುಕ್ನ ಬಚ್ಚಿಟ್ಟೆ. ಈಗ ನೀನು ಟ್ರಸ್ಟ್ ಬಗ್ಗೆ ಮಾತಾಡ್ತೀಯಾ? ಟ್ರಸ್ಟ್ ಮೀನಿಂಗ್ ಗೊತ್ತಾ ನಿನಗೆ? ಈಗ ನಿನ್ ಬಗ್ಗೆ ತೋರಿಸ್ಲಾ? ಎಲ್ಲ ಫ್ರೆಂಡ್ಸ್ ಮುಂದೆ ಹೆಲ್ಪ್ ಮಾಡ್ತೀನಿ ಅಂತ ನಂಬಿಸ್ತೀಯ. ಅದೇ ಫ್ರೆಂಡ್ಸು ನೀನ್ ನಂಬ್ಕೊಂಡು ಹೆಲ್ಪ್ ಕೇಳಕ್ ಬಂದ್ರೆ ಮಾಡಲ್ಲ ಅಂತೇಳಿ ಬೈದ್ ಕಳಿಸ್ತೀಯ. ನೀನ್ ನಂಬಿಕೆ ಬಗ್ಗೆ ಮಾತಾಡ್ತೀಯ? ಓಹ್, ನಾಯಿ ಪ್ರೇಮಿ.
ಇಡೀ ಜಗತ್ತಿಗೆ ನಾಯಿ ಪ್ರೇಮಿ ಅಂತೇಳಿ ಕೊಚ್ಕೊಂತೀಯ. ಅದೇ ಜಗತ್ತು ಕಣ್ಮರೆ ಆದಾಗ ಅದೇ ನಾಯಿನ ಕೇಜಿಲ್ ಹಾಕಿ ಹಿಂಸಿಸ್ತೀಯ. ನಿಯತ್ತಿನ ನಾಯಿಗೆ ಈ ಪರಿ ಹಿಂಸೆ ಕೊಡೋ ನೀನು ಲಾಯಲ್ಟಿ ಬಗ್ಗೆ ಮಾತಾಡ್ತೀಯ. ವಾಸುದೇವ್, ನಾವು ಮಾಡಿದ ತಪ್ಪು ನಮಗೆ ಗೊತ್ತಾಯ್ತು. ಹೌದು, ನಾವು ಮಾಡಿದ ತಪ್ಪೆ. ಇನ್ನೊಂದು ಆ ಥರ ಆಗಲ್ಲ. ಎಲ್ಲ ಓಕೆ, ನಮ್ಮ 3 ಜನಕ್ಕೂ ಕನಸಲ್ಲಿ ಒಂದೇ ಲೊಕೇಶನ್ ಬರೋದು ಹೆಂಗೆ ಸಾಧ್ಯ? ನಾನು ಯಾರಂತ ಗೊತ್ತಾ? ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮಯ ಪರಿತ್ರಾಣಾಯ ಸಾಧುನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವ ಯಾವ ಕಾಲದಲ್ಲಿ ಧರ್ಮವು ಅವನತಿ ಹೊಂದುವುದೋ ಆಗೆಲ್ಲ ದುರ್ಜನರನ್ನು ನಾಶ ಮಾಡಿ ಸಜ್ಜನರನ್ನು ಕಾಪಾಡುವ ಮೂಲಕ ಪುನಃ ಧರ್ಮದ ಸಂಸ್ಥಾಪನೆಗಾಗಿ ನಾನು ಅವತರಿಸುತ್ತೇನೆ. ಒಳಗೊಂದು ಹೊರಗೊಂದು ಕಪಟನದ ಮುಖಮುದ್ರೆಯನ್ನು ಧರಿಸಿಕೊಂಡು ನಾನೇ ಎಂದು ಅಹಂತನವ ತೋರಿಸುತ್ತಾ ಸತ್ಯವಂತ ಪ್ರಭಾವಿ ವ್ಯಕ್ತಿ ಎಂದು ನಾಮ ಹೊತ್ತುಕೊಂಡು ಸರ್ವರನ್ನು ಬೆದರಿಸುತ್ತಾ ಮಾಡಿದ ಉಪಕಾರವನ್ನು ಮರೆತು ತಿರುಗುವವ ಮನೆಯ ಬಾಗಿಲ ಕಾಯುವ ನಿಯತ್ತಿನ ನಾಯಿಗಿಂತಲೂ ಕೀಳು. ಅಗಸ್ತ್ಯ ಇವ್ರು ನಮ್ಗೆ ಗೊತ್ತಿಲ್ಲ. ಇವ್ರು ಬಂದ್ಬಿಟ್ಟು